ಮಂಜೇಶ್ವರದ ಬಾಯಾರಿನ ಟಿಪ್ಪರ್ ಲಾರಿ ಚಾಲಕ ಮೊಹಮ್ಮದ್ ಆಸಿಫ್ ಸಾವಿನ ಪ್ರಕರಣವನ್ನು ಕ್ರೈಂ ಬ್ರಾಂಚ್ಗೆ ಹಸ್ತಾಂತರಿಸಲಾಗಿದೆ. ಕ್ರಿಯಾ ಸಮಿತಿಯನ್ನು ಕೂಡ ರಚಿಸಲಾಗಿದೆ. ಆಸಿಫ್ ಅವರ ತಾಯಿ ಸಕೀನಾ ಮುಖ್ಯಮಂತ್ರಿ ಹಾಗೂ ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಪುತ್ರನ ಮೇಲೆ ನಡೆಸಿರುವ ಹಿಂಸಾತ್ಮಕ ಕೃತ್ಯಗಳನ್ನು ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಾಸರಗೋಡು ಎಸ್ಪಿ ಪ್ರಕರಣವನ್ನು ಕಾಸರಗೋಡು ಜಿಲ್ಲಾ ಕ್ರೈಂ ಬ್ರಾಂಚ್ಗೆ ಹಸ್ತಾಂತರಿಸಿದ್ದಾರೆ. ಕಾಯರ್ಕಟ್ಟೆ ಧರ್ಮಡಂ ಎಂಬ ಸ್ಥಳದಲ್ಲಿ ಟಿಪ್ಪರ್ ಲಾರಿಯ ಸಮೀಪ ಆಸಿಫ್ ಅವರ ಶವ ಪತ್ತೆಯಾಗಿತ್ತು. ಶವದ ಸಮೀಪ ಪೊಲೀಸ್ ಲಾಠಿಯೊಂದು ಕೂಡ ಪತ್ತೆಯಾಗಿದೆ. ಜೊತೆಯಾಗಿ ಲಾರಿಯೊಳಗೆ ರಕ್ತದ ಕಲೆಗಳು ಕಂಡುಬಂದಿದ್ದು, ಚಾಲಕನ ಕಾಲುಗಳಲ್ಲಿ ಗಾಯದ ಗುರುತುಗಳು ಮತ್ತು ತಲೆಯ ಮೇಲೆ ಕೂದಲು ಹಿಂಡಿದ ಗುರುತುಗಳು ಇತ್ತೆಂದು ಹೇಳಲಾಗಿದೆ. ಹೊಟ್ಟೆಯ ಮೇಲೆ ಬೆತ್ತದಿಂದ ಹೊಡೆದ ರೀತಿಯ ಗಾಯದ ಗುರುತುಗಳು ಕಂಡುಬಂದಿದೆ. ಗ್ರಾಮಸ್ಥರ ಪ್ರಕಾರ ರಾತ್ರಿ ಸಮಯದಲ್ಲಿ ಈ ಪ್ರದೇಶದಲ್ಲಿ ಪೊಲೀಸರು ಮರಳು ಕಾರ್ಮಿಕರ ಮೇಲೆ ದಾಳಿ ನಡೆಸುವುದು ಸಾಮಾನ್ಯವೆಂದು ಹೇಳುತ್ತಿದ್ದಾರೆ. ಆಸಿಫ್ ಅವರ ತಾಯಿ ನೀಡಿದ ದೂರಿನ ಪ್ರಕಾರ ಅವರ ಮಗನ ದೇಹದ ಹಲವೆಡೆ ಲಾಠಿಯಿಂದ ಹಲ್ಲೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡುವುದು ಸರ್ಕಾರ ಮತ್ತು ಪೊಲೀಸರ ಆದ್ಯತೆಯಾಗಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಜೊತೆಗೆ ಘಟನೆಗೆ ನಿರ್ಣಾಯಕವಾಗಿರುವ ರೀತಿಯ ಸಿಸಿಟಿವಿ ದೃಶ್ಯಾವಳಿಗಳ ಹಾರ್ಡ್ ಡಿಸ್ಕ್ಗಳು ಪೊಲೀಸರಿಗೆ ಲಭಿಸಿದೆ. ಅಂತೂ ಆಸಿಫ್ನನ್ನು ಹೊಡೆದು ಕೊಂದರಾ ಎಂಬ ಯಕ್ಷ ಪ್ರಶ್ನೆಗೆ ಇನ್ನೂ ಉತ್ತರ ಲಭ್ಯವಾಗಿಲ್ಲ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.